ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ಸುಶೀಲಾ, ಮಧು ಆ್ಯಂಡ್ ಮಮ್ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ನೋಡಿ ಫ್ರೆಂಡ್, ನಿನ್ನೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಲ್ಲಿಂದ ಇಷ್ಟು ಕಟ್ಟಿಂಗ್ಸ್ ತೊಗೊಂಡ್ಬಂದಿದ್ದೀನಿ. ಇವತ್ತು ಯಾವ ಥರ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇದು ದರ್ಬೆ. ಎಲ್ಲ ಪೂಜೆಗಳ ಇದಕ್ಕೆ ಇದನ್ನು ಬಳಸ್ತಾರೆ, ದರ್ಬೆ ಅಂತ. ನೋಡಿ, ಅದನ್ನು ತಂದಿದ್ದೀನಿ ನಾನು. ನೋಡೋಣ, ಹಾಕೋಣ ಅಂತ ಬರುತ್ತೇನೆ, ನೋಡೋಣ ಫ್ರೆಂಡ್ಸ್. ದರ್ಬೆ ಪೂಜೆಗಳಿಗೆ ಬಳಸೋ ದರ್ಬೆ. ಈ ಎಲ್ಲ ಕಟ್ಟಿಂಗ್ಸನ್ನು ನಾನು ಹಾಕಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಎಲ್ಲ ಕಟ್ಟಿಂಗ್ಸನ್ನು ನಾನು ಬೆಳಿಗ್ಗೆ ತೋರಿಸಿದ್ನಲ್ಲ, ಎಲ್ಲ ಹಾಕಿದ್ದೀನಿ ನೋಡಿ. ಇಷ್ಟೇ ಸಾಕಾಗುತ್ತೆ ಮಣ್ಣಿದಕ್ಕೆ. ಯಾವುದೇ ನಾವು ಹೊಸ ಸಸಿ ಹಾಕಬೇಕಾದ್ರೆ ಕಟ್ಟಿಂಗ್ಸ್ ಹಾಕಿದ್ರೂ ಅಷ್ಟೇ, ನರ್ಸರಿಯಿಂದ ತಂದು ಹಾಕಿದ್ರೂ ಅಷ್ಟೇ, ದೊಡ್ಡ ಪಾಟಿಗೆ ಹಾಕಬಾರ್ದು ನಾವು. ಇದರಲ್ಲಿ ಎಲ್ಲ ಒಂದು ತಿಂಗಳು 2 ತಿಂಗಳು ಇಲ್ಲಿ ಬಿಡಬೇಕು. ಇದನ್ನು ಬಿಟ್ಟು ಬೇರೆದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದೆಲ್ಲ ಬರುತ್ತೆ, ಯಾವುದೂ ಹೋಗಲ್ಲ. ನೋಡಿ, ಈ ಚಿಕ್ಕ ಇದರಲ್ಲಿ ನಾವು ಜಗ್ಗಿಂದ ಹಾಕಿದರೆ ಮಣ್ಣೆಲ್ಲ ಈಚೆ ಬರುತ್ತೆ. ಅದಕ್ಕೆ ನಾನು ಈ ಪ್ಲ್ಯಾನ್ ಮಾಡಿದೆ. ನೋಡಿ, ಇದು ಮಣ್ಣಿನಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ಇದೇ ಥರ ಫ್ರೆಂಡ್ಸ್ ನಾನು ಕಲೆಕ್ಟ್ ಮಾಡಿರೋದು ಗಿಡಗಳು. ಫ್ರೆಂಡ್ಸಿಂದ ಜಾಸ್ತಿ ತೊಗೊಂಬಂದೀನಿ. ಲಾಲ್ಬಾಗಿಂದ ಮತ್ತು ರಾಮವಳ್ಳಿ ಅಂತ ಒಂದು ಇದೆ, ಅಲ್ಲಿ ತುಂಬ ಕಡಿಮೆ ಗಿಡಗಳು ಸಿಗುತ್ತೆ. ಅದನ್ನೆಲ್ಲ ತಂದು ಹಾಕಿದ್ವಿ. ಕಟ್ಟಿಂಗ್ಸಲ್ಲಿ ನಾನು ತುಂಬ ಕಟ್ಟಿಂಗ್ಸ್ ಗ್ರೋತ್ ಮಾಡಿದ್ದೀನಿ ಫ್ರೆಂಡ್ಸ್. ಬೋಗನ್ವಿಲಿಯಾ, ರೋಸು ಮತ್ತು ಹೈಬಿಸ್ಕಸ್. ನೋಡಿ, ಇದು ಆಲ್ಮಂಡ ನಾನೇ ಕಟ್ಟಿಂಗ್ಸಿಂದ ಮಾಡಿರೋದು ಫ್ರೆಂಡ್ಸ್. ವೈಟ್ ರೋಸ್ ಬಂದಿದೆ. ತ್ರೀ ಮಂತ್ಸ್ ಇದರಲ್ಲೇ ಇದ್ಬಿಟ್ರೆ ಬೇರುಗಳೆಲ್ಲ ಬಂದ್ಬಿಡುತ್ತೆ. 3 ಮಂತ್ಸ್ ಬಿಡಬೇಕು ನಾವು. ಯಾವುದೇ ಕಟ್ಟಿಂಗ್ ಆಗಲಿ ಹಾಕಿದಾಗ, ಗಿಡ ಆಗಲಿ 3 ಮಂತ್ಸ್ ಅದಕ್ಕೆ ಬಿಟ್ಬಿಡಬೇಕು. ಒಬ್ರು ಏನು ಮಾಡ್ತಾರೆ, ಚಿಗುರಿನ ಬರ್ತಿದ್ದಂಗೆ ಬೇರೆದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಅದು ತಪ್ಪು. 3 ಮಂತ್ಸ್ ಇದರಲ್ಲೇ ಇದ್ಬಿಡಬೇಕು. ಆಗ ಎಲ್ಲ ಬೇರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆಮೇಲೆ ನಾವು ದೊಡ್ಡದಕ್ಕೆ ಹಾಕ್ಕೋಬೇಕು. ಇದು ರೋಸು ಮತ್ತು ಹೈಬಿಸ್ಕಸ್ ಎಲ್ಲ ಮಿಕ್ಸ್ ಆಗಿದೆ ಇದರಲ್ಲಿ. ಇವೆರಡಕ್ಕೆ ಕವರ್ ಕಟ್ಟಬೇಕು. ಕವರ್ ಕಟ್ಟಿದರೆ ಬೇಗ ಚಿಗುರುತ್ತೆ. ಜಗ್ಗಿಂದ ಹಾಕಿದರೆ ಏನಾಗುತ್ತೆ, ಮಣ್ಣೆಲ್ಲ ಈಚೆ ಬಂದುಬಿಡುತ್ತೆ. ಅದಕ್ಕೆ ಹಿಂಗೆ ಹಾಕಿದಾಗ ಮಳೆ ಬಂದ್ರಂತೂ 100% ಸಕ್ಸಸ್ ಆಗುತ್ತೆ. ಇದು ದರ್ಬೆ ನೋಡಿ ಫ್ರೆಂಡ್ಸ್, ದರ್ಬೆ. ಲೆಮನ್ ಗ್ರಾಸ್,
ಮತ್ತು ಇದು ದರ್ಬೆ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಅದು ಸ್ಮೆಲ್ ಬರುತ್ತೆ. ಲೆಮನ್ ಗ್ರಾಸ್ ಲೆಮನ್ ಥರ ಸ್ಮೆಲ್ ಬರುತ್ತೆ. ಹಲೋ ಫ್ರೆಂಡ್ಸ್, ನಾನು ಸುಶೀಲಾ, ಮಧು ಹನುಮಂ ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್, ನನ್ನ ಫ್ರೆಂಡ್ ಮನೆಯಿಂದ ಎಲ್ಲ ಕಟಿಂಗ್ಸ್ ತೊಗೊಂಬಂದಿದ್ನಲ್ವ, ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಚಿಗುರು ಹೂವನ್ನು ಬಂದ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಹೇಗೆ ಬಂದಿದೆ ನೋಡಿ ಫ್ರೆಂಡ್ಸ್. ಜೆರೇನಿಯಂ ಮಾತ್ರ ಹೇಗೆ ಬಂದಿದೆ ನೋಡಿ ಫ್ರೆಂಡ್ಸ್. ಇದೆಲ್ಲ ನಾನು ಕಟಿಂಗ್ಸ್ ಹಾಕಿದ್ದೀನಿ ಫ್ರೆಂಡ್ಸ್. ಅಸಿಸ್ಟ್ ಆಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಅಸಿಸ್ಟ್ ಆಗಿ ಅಂತ ಹೇಳ್ಬಿಟ್ಟು ಈ ಫ್ಲವರ್ ನೇಮು ಎಷ್ಟು ಬಂದಿದೆ ನೋಡಿ. ಇದು ಗೋಲ್ಡನ್ ಜೆರೇನಿಯಂ ಅಂತ ಫ್ರೆಂಡ್ಸ್. ಇದು ಚೆನ್ನಾಗಿ ಬಂದಿದೆ. ಇದು ಕಲರ್, ಇದರಲ್ಲಿ 3 ಕಲರ್ಸು ನನ್ನ ಹತ್ರ ಬಂದಿದೆ ಫ್ರೆಂಡ್ಸ್. 3 ಕಲರ್ ಇದೆ ನನ್ನ ಹತ್ರ. ಇದು ಯೆಲ್ಲೋ, ವೈಟು, ರೆಡ್, ಈ 3 ನಾನು ಕಲರ್ಸಲ್ಲೇ ಹಾಕಿದ್ದೀನಿ. ನೋಡಿದ್ರೆ ಇದು ಬಿರಿಯಾನಿ ನೋಡಿ, ಬೇರು ನೋಡಿ ಫ್ರೆಂಡ್ಸ್, ಬೇರು ನೋಡಿ ಎಷ್ಟು ಚೆನ್ನಾಗಿ ಇದು ಬಂದಿದೆ. ಇದು ನೋಡಿ ಕೋಲಾಸಿಯಾದಲ್ಲಿ ಎಷ್ಟು ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್. ಎಲ್ಲ ನಾನು ಕಟಿಂಗ್ಸೇ ಹಾಕಿ ಕೋಲಾಸ್ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾನು ನೋಡಿ ಎಷ್ಟು ಕಲರ್ಸ್ ಇದೆ. ಕೋಲಿಯಾಸ್ ಅಂತ ಹೇಳ್ಬಿಟ್ಟು ಇಷ್ಟು ಚಿಕ್ಕ ಚಿಕ್ಕ ಇದರಲ್ಲೇ ನಾನೇನು ಮಾಡ್ತೀನಿ, ಇವಾಗ ಏನು ಅರ್ಜೆಂಟ್ ಸಿಗಲಿಲ್ಲ ಅಂದರೆ ಅಡುಗೆ ಮನೆಯಲ್ಲಿ ಯಾವುದೋ ಒಂದು ಕವರ್ ಸಿಗುತ್ತಲ್ಲ, ಅದನ್ನು ತೊಗೊಂಡು ಹಾಕ್ಬಿಟ್ಟಿರ್ತೀನಿ ನೋಡ್ರಿ. ಹೇಗೆ ಎಲ್ಲ ನಮ್ಮ ಫ್ರೆಂಡು ಮನೆಯಿಂದ ತೊಗೊಂಡ್ಬಂದಿದ್ದು ಎಲ್ಲ ನನ್ನ ನೋಡಿ. ರೂಟ್ಸ್ ನೋಡಿ ಫ್ರೆಂಡ್ಸ್ ಹೇಗೆ ಮತ್ತು ಹತ್ತಿರದಿಂದ ತೋರಿಸಿದ್ದು ರೂಟ್ಸ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರೂಟ್ಸ್ ನೋಡಿ ಫ್ರೆಂಡ್ಸ್. ಅಂದರೆ ನಾನು ಮಿಕ್ಸ್ ಮಾಡೋ ಸಾಯಿಲ್ ಫ್ರೆಂಡ್ಸ್. ನಾನು ಇದು ಒಂದು 25-30 ಇದೆ ಫ್ರೆಂಡ್ಸ್ ಈ ಕಟಿಂಗ್ಸ್. 25ಇಂದ 30 ಕಟಿಂಗ್ಸು ನಾನು ಎಲ್ಲನೂ ನಾನು ಕಟಿಂಗ್ಸಿಂದನೇ ಮಾಡಿದ್ದೀನಿ. ಇದನ್ನು ನಾವು ನರ್ಸರಿಯಲ್ಲಿ ತೊಗೋಬೇಕಂದ್ರೆ ಕನಿಷ್ಠ 1,500 1,000 ಇದೆಲ್ಲ ತೊಗೊಳ್ಬೇಕಂದ್ರೆ ಫ್ರೆಂಡ್ಸ್. ಇದೇನು ಗೊತ್ತಾ, ದರ್ಬೆ ನೋಡಿ, ದರ್ಬೆ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಫ್ರೆಂಡ್ಸ್. ದರ್ಬೆ ಮತ್ತು ಒಂದು 7-8 ಕಲರ್ಸು ಸೇವಂತಿಗೆ ಇದೆ. ಸೇವಂತಿಗೆ ಇದು ನೋಡಿ ಗೋಲ್ಡನ್ ಗಲ್ಫ್ ಮಿಯಾ ಅಂತ ಹೇಳ್ಬಿಟ್ಟು ಇದರ ಹೆಸರು. ಇದು ನೋಡಿ ಜೆರೇನಿಯಂ ಎಷ್ಟು ಚೆನ್ನಾಗಿ ಬಂದಿದೆ. ಆ ಕಟಿಂಗು ಅಷ್ಟು ಚೆನ್ನಾಗಿ ನನ್ನ ಹತ್ರ ಬರುತ್ತೆ ಫ್ರೆಂಡ್ಸ್. ಇದೆಲ್ಲ ನಾನು ಇದೇ ಥರ ನನ್ನ ಗಾರ್ಡನ್ನಲ್ಲಿ ಒಂದು 70% ನಾನು ಕಟಿಂಗ್ಸಲ್ಲೇ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಇದು ಬಿರಿಯಾನಿ ಎಲೆ ಅಂತ ಹೇಳ್ತೀವಿ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ರೆಡ್ ಯಾವುದು ಇದರ ನೇಮು ನನಗೆ ಪುಂಡಿ ಪಲ್ಯ. ಪುಂಡಿ ಪಲ್ಯ ನನ್ನ ಹತ್ರ ಗ್ರೀನ್ ಇತ್ತು, ರೆಡ್ ಇರಲಿಲ್ಲ. ಅವ್ರ ಮನೆಯಿಂದ ನಾನು ತೊಗೊಂಬಂದು ಹಾಕಿದೆ, ರೆಡ್ಡು ಬಂದಿದೆ ಫ್ರೆಂಡ್ಸ್. ಏನು ಗೊತ್ತಾ, ಸೆಂಟ್ ಮಲ್ಲಿ ಅಂತ ಹೇಳ್ಬಿಟ್ಟು ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದೊಂದು ಇಷ್ಟಿಷ್ಟಾಗಲ್ಲ, ಒಂದೊಂದು ಇದ್ರ ಥರ ಗೊಂಚಲು ಥರ ಬರುತ್ತೆ. ಮತ್ತು ಇದನ್ನು ಜೇಡ್ ಪ್ಲ್ಯಾಂಟ್ಸ್ ಎಷ್ಟು ಬಂದಿದೆ ಇದೆಲ್ಲ ನನ್ನ ಕಟಿಂಗ್ಸಲ್ಲೇ ಆಗ್ತದೆ. ಇದೆಲ್ಲ ನಾವು ನರ್ಸರಿಯಲ್ಲಿ ತೊಗೋಬೇಕಂದ್ರೆ ಎಷ್ಟು ದುಡ್ಡು ನಾವು ಬೇಕಾಗುತ್ತೆ. ಇದು ನೋಡಿ 2 ಕಲರ್ಸಲ್ಲೇ ನನ್ನ ಹತ್ರ ಇದೆ ನೋಡಿ. ಇದೊಂದು ಕಲರು, ಇದೊಂದು ಕಲರ್, 2 ಕಲರ್ಸ್.
ನೋಡಿ ಇದು ಎಷ್ಟಿದೆ ಎಲ್ಲ ಸೇರಿಸಿದ್ರೆ ಒಂದು 20-25 ಕಟಿಂಗ್ಸಲ್ಲಿ ನಾನು ಗ್ರೋತ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಒಂದು ಚಿಕ್ಕ ಬಾಟ್ ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಈಗ ನನ್ನ ಹತ್ರ 2, ಇದು ಒಂದು 3, ಇದು ಒಂದು 4 ಕಲರು, ಸೇಮ ಬೇರೆನೋ ಗೊತ್ತಿಲ್ಲ, ಒಟ್ಟು 5 ಕಲರ್ಸ್ ನಾನು ಕಟಿಂಗ್ಸಿಂದಲೇ ಹಾಕಿದ್ದೀನಿ. ಕೋಲಿಯಾಸ್, ಇದನ್ನು ಕೋಲಿಯಾಸ್ ಅಂತ ಕರೀತಾರೆ ಫ್ರೆಂಡ್ಸ್. ಇದು ತುಂಬ ಚೆಂದ, ನಮಗೆ ಪಾಟಗಳಲ್ಲಿಟ್ಟರೆ ಅಷ್ಟು ಚೆಂದವಾಗಿರುತ್ತೆ. ಕಲರ್ ಇದು ನೋಡಿ, ಪಿಂಕ್ ಕಲರು, ಗ್ರೀನ್ ಯಾವ ಥರ ನೋಡಿ ಫ್ರೆಂಡ್ಸ್. ನಾನು ಯಾವಾಗಲೂ ಇದೇ ಥರ ಕಟ್ಟಿಂಗ್ಸ್ ಎಲ್ಲ ನೀವು ನೋಡಿರಲ್ಲ ನೋಡಿ. ರೋಸ್ ಕಟ್ಟಿಂಗ್ ಒಂದೊಂದು ಸ್ಟಿಕ್ ಇಟ್ಟರೆ ಸಾಕು ಬಂದ್ಬಿಡುತ್ತೆ ನೋಡಿ ಫ್ರೆಂಡ್ಸ್. ಇದೆಲ್ಲನೂ ಇವಾಗ ನಾನು ದೊಡ್ಡ ಪಾತ್ರೆ ಇದಕ್ಕೆ ಹಾಕ್ತೀನಿ, ಪಾಟಗಳಿಗೆ ಹಾಕ್ತೀನಿ. ಸುಗಂಧ ಗಡ್ಡೆಗಳಿಟ್ಟಿದ್ದು ಇಷ್ಟು ಚೆನ್ನಾಗಿ ಸಿಗುತ್ತೆ. ಕಲಂಚಿ ಅಂತೂ ಸೂಪರಾಗಿ ಎಲ್ಲ ನಾನು ಕಟಿಂಗ್ಸಲ್ಲೇ ಹಾಕಿದ್ದೀನಿ. ಜೇಡ್ ಪ್ಲ್ಯಾಂಟ್ಸು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಸಿಗುತ್ತೆ. ಇದನ್ನು ನಾನು ಕಟಿಂಗ್ಸಲ್ಲೇ ಹಾಕಿದ್ದೀನಿ, ಜೇಡ್ ಪ್ಲ್ಯಾಂಟ್. ಇದೇ ಥರ ಫ್ರೆಂಡ್ಸ್ ನಾವು ಕಟಿಂಗ್ಸಲ್ಲೇ ಹಾಕೊಂಡ್ಬಿಡ್ಬೋದು. ನವಂಬರು ಡಿಸೆಂಬರ್ 2 ಮಂತ್ಸಲ್ಲಿ ನಾವು ಕಟಿಂಗ್ಸ್ ಹಾಕಿದರೆ ತುಂಬ ಚೆನ್ನಾಗಿ ಕಟಿಂಗ್ಸ್ ಬರುತ್ತೆ. ಮತ್ತು ಜೂನ್, ಜುಲೈ, ಆಗಸ್ಟಲ್ಲಿ, ಮತ್ತು ಅದು ಬಿಟ್ಟರೆ ನವಂಬರ್, ಡಿಸೆಂಬರ್ ಮತ್ತು ಜನವರಿ, ಈ 3 ತಿಂಗಳಲ್ಲಿ ಮಾತ್ರ ನಾವು ಕಟಿಂಗ್ಸು ಹಾಕಿ ನಾವು ಕಟಿಂಗ್ಸಲ್ಲಿ ಇದನ್ನು ಮಾಡ್ಕೊಂಡು ಗ್ರೋತ್ ಮಾಡ್ಕೊಬೋದು. ಇದು ಒಂದು ವೆರೈಟಿ ಸೇವಂತಿಗೆ ಫ್ರೆಂಡ್ಸ್. ನೋಡಿ ರೂಟ್ ನೋಡಿ, ಮಧು ಈ ರೂಟ್ ತೋರಿಸಿ ನೋಡಿ ಫ್ರೆಂಡ್ಸ್. ಆ ರೂಟ್ ನೋಡಿ ಫ್ರೆಂಡ್ಸ್ ಹೆಂಗೆ ಬಂದಿದೆ ನೋಡಿ. ನೋಡಿ ರೂಟ್ ನೋಡಿ ಫ್ರೆಂಡ್ಸ್. ನಾನು ಮಿಕ್ಸ್ ಮಾಡೋ ಸಾಯಿಲ್ ಇಷ್ಟು ಚೆನ್ನಾಗಿ ಕಟಿಂಗ್ಸ್ ಒಂದಾದರೂ ಫೇಲ್ ಆಗಿದೆಯಾ ನೋಡಿ. ಫೇಲ್ಯೂರ್ ಒಂದು ನಾನು ಒಂದು 20-25 ಕಟಿಂಗ್ಸ್ ಅವತ್ತು ನಿಮ್ಗೆ ತೋರಿಸಿದ್ನಲ್ವಾ, ಇದನ್ನೆಲ್ಲ ಗ್ರೋತ್ ಮಾಡಿ ತೋರಿಸ್ತೀನಿ ಅಂತ. ಅದರಲ್ಲಿ ಒಂದು ಫೇಲು ಆಗಿಲ್ಲ ಫ್ರೆಂಡ್ಸ್. ನಾನು ನೋಡಿದೆ ಎಲ್ಲಾದರೂ ಖಾಲಿ ಇದೆಯಾ ಅಂತ, ಯಾವುದೂ ಖಾಲಿ, ಎಲ್ಲ ಚಿಗುರು ಬಂದಿದೆ ನೋಡಿ ಇದೇ ಥರ. ಮತ್ತು ನಿಮಗೆ ಬೋಗನ್ವಿಲಿಯಾ, ದಾಸವಾಳ ಎಲ್ಲ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಸೆಂಟಿಮೆಂಟ್ ಇದು 3 ಕಲರ್ ಇದೆ ಫ್ರೆಂಡ್ಸ್. ಕಲಂಚಿ ನನ್ನ ಹತ್ರ 3 ಕಲರ್, ರೆಡ್ಡು, ಯೆಲ್ಲೋ, ವೈಟ್. ಇನ್ನೂ ಇದೆ ಕಲರ್ಸ್, ಅದು ಇದು ಮಾಡ್ತೀನಿ, ಕಲೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇದು ನೋಡಿದ್ರೆ ಬೆರಿ, ಇದೂ ಅಷ್ಟೇ ಒಂದು ಕಟ್ಟಿಂಗ್ ಮದು ಹತ್ರ ಫ್ರೆಂಡ್ಸ್. ಒಂದು ಕಟ್ಟಿಂಗ್ ಹಾಕಿದೆ ನೋಡಿ ಚಿನ್ನ ಫ್ರೆಂಡ್ಸ್. ನೋಡಿದ್ರೆ ಒಂದು ಕಟ್ಟಿಂಗ್ ಹಾಕಿದೆ ನಾನು, ನೋಡಿದ್ರೆ ಫುಲ್ ಹತ್ರ ತರಿಸಿದೆ ಒಂದೇ ಕಟಿಂಗ್. ಇದಷ್ಟು ಈಸಿಯಾಗಿ ಯಾವುದು ಬರಲ್ಲ ಫ್ರೆಂಡ್ಸ್. ಯಾವುದು ಹೆಲ್ದರ್ ಬೆರಿ ಅಂತ ಅಷ್ಟು ಈಸಿಯಾಗಿ ಬರುತ್ತೆ ನೋಡಿ. ಒಂದೇ ಕಟಿಂಗ್ ನೋಡಿದ್ರೆ ಇದು ಅದ್ರ 3 ಕವಲು ಹೊಡ್ಕೊಂಡು ರೋಸ್ ಗಿಡನೇ ನುಂಗೆ ಹಾಕ್ತಾಯಿದೆ ನೋಡಿ. ನಾನು ರೋಸ್ ಗಿಡದಲ್ಲಿ ಒಂದು ಸುಮ್ಮನೆ ಯಾರಾದರೂ ಕೇಳಿದ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಕಡ್ಡಿ ಇಟ್ಟೆ ಫ್ರೆಂಡ್ಸ್. ಅದು ಇವಾಗ ರೋಸ್ ಗಿಡನೇ ಇದು ಮಾಡ್ತಾಯಿದ್ದು. ಇವಾಗ ಫಸ್ಟ್ ಇದನ್ನು ತೆಗೆದುಬಿಡ್ಬೇಕು. ನಮ್ಮ ಫ್ರೆಂಡ್ ಕೇಳಿದ್ದಾರೆ, ಇದನ್ನು ತೆಗೆದು ಕೊಟ್ಬಿಡ್ಬೇಕು. ಇಲ್ಲಾಂದರೆ ರೋಸ್ ಗಿಡನೆಲ್ಲ ಅದು ಡೆವಲಪ್ ಆಗೋಕ್ಕೆ ಬಿಡಲ್ಲ ಫ್ರೆಂಡ್ಸ್. ಆ ಥರ ನೋಡಿ ಫ್ರೆಂಡ್ಸ್, ನಮ್ಮದು ಎಲ್ಲ ಕಟ್ಟಿಂಗ್ಸಲ್ಲೇ ನಾನು ತುಂಬ ಮಾಡ್ಕೊತೀನಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬು ಮಾಡ್ತಾಯಿಲ್ಲ, ಲೈಕು ಮಾಡ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ನಮಗೆ ಲೈಕ್ ಮಾಡಿದ್ರೆ ತಾನೇ ನಮಗೆ ಏನಾದರೂ ಒಳ್ಳೊಳ್ಳೆ ವೀಡಿಯೋಗಳು ಮಾಡೋಕ್ಕಾಗೋದು. ಯಾರು ಮಾಡ್ತಾಯಿಲ್ಲ ಫ್ರೆಂಡ್ಸ್, ಸುಮ್ಮನೆ ನೋಡ್ತಾ ಇದ್ದೀರಷ್ಟೇ. ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಲೈಕು ಮಾಡ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆಯ ವೀಡಿಯೋ ಮಾಡೋದಕ್ಕೆ ನಮಗೆ ಎನ್ಕರೇಜ್. ಹಲೋ ಫ್ರೆಂಡ್ಸ್,
ಇವಾಗ ನೋಡಿ ಇಷ್ಟು ಕಟಿಂಗ್ಸ್ ಎಲ್ಲ ನೀವು ನೋಡಿ ಏನು ಅನಿಸ್ತು ಮೇಡಮ್ ಫ್ರೆಂಡ್ಸ್? ಯಾರು ಸಬ್ಸ್ಕ್ರೈಬು ಮಾಡ್ತಾಯಿಲ್ಲ, ಲೈಕು ಮಾಡ್ತಾಯಿಲ್ಲ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬು ಲೈಕ್ ಮಾಡಿದ್ರೆ ತಾನೇ ನಮಗೆ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ನಮಗೆ ಒಂದು ಎನರ್ಜಿ ಬರುತ್ತೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಸಸಿ ಬೆಳೆಸೋಣ, ಹಸಿರು ಉಳಿಸೋಣ. ನಾನು ಮಧು ಅಂಡ್ ಮಮ್ ಆರ್ಗಾನಿಕ್ ಟೆರೆಸ್ ಗಾರ್ಡನ್. ನಮಸ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲನೂ ಒಂದು ಕಡೆಯಿಂದ ಚಿಗುರು ಬಂದಿದೆ ನೋಡಿ. ನೋಡಿದ್ರೆ ಇದು ಪುಂಡೆ ರೆಡ್ಡು ನಾನು ನಿಮ್ಗೆ ತೋರಿಸಿದ್ನಲ್ಲ ಫ್ರೆಂಡ್ಸ್, ಎಲ್ಲ ಕಟಿಂಗ್ಸು ನೋಡಿ, ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲ ಬಂದಿದೆ ನೋಡಿ. ಕೋಲಿಯಾಸ್ ಅಂತ ಹೇಳ್ಬಿಟ್ಟು ಇದು 4 ವೆರೈಟಿ ಇದೆ. ಮದುವೆ ಒಂಚೂರು ಎತ್ಕೊಡು. ಕೋಲಿಯಾಸ್ ನೋಡಿ ಫ್ರೆಂಡ್ಸ್, ನೋಡಿದ್ರೆ ರೂಟ್ ನೋಡಿದ್ರೆ ಫ್ರೆಂಡ್ಸ್ ಹೆಂಗೆ ಬಂದಿದೆ ನೋಡಿರಿ, ಎಷ್ಟು ಚೆನ್ನಾಗಿ ರೂಟ್ ಬಂದಿದೆ ನೋಡಿ. ಇದರಲ್ಲಿ ನನಗೆ 2 ಕಲರ್ ಇದೆ ನೋಡಿ. ಇದನ್ನು ಅಸೆಸ್ಟಿಯಾ ಅಂತ ಕರೀತಾರೆ ಫ್ರೆಂಡ್ಸ್. ಅಸೆಸ್ಟಿಯಾಸ್ ಅಂತ ಇದರ ಹೆಸರು. ನನ್ನ ಹತ್ರ 2 ಕಲರ್ ಇದೆ ನೋಡಿ. ಫ್ರೆಂಡ್ಸ್, ಇದೇನು ಗೊತ್ತಾ, ಗೋಲ್ಡನ್ ಗಲ್ಫಿಮಿಯಾ ಅಂತ ಇದರ ಹೆಸರು ನೋಡಿ ಫ್ರೆಂಡ್ಸ್. ಗೋಲ್ಡನ್ ಗಲ್ಫಿಮಿಯಾ ಇದೂ ನಾನು ಕಟಿಂಗ್ಸಿಂದನೇ ಹಾಕಿದ್ದು. ಇದು ಕಲಂಚಿ ಫ್ರೆಂಡ್ಸ್. ಇದು ಎಲ್ಲೋ ಒಂದಿದೆ, ಮತ್ತು ಇದು ರೆಡ್ಡು ಗೊತ್ತಾಗುತ್ತೆ ಫ್ರೆಂಡ್ಸ್ ನನಗೆ, ರೆಡ್ಡು. ಮತ್ತು ಇದು ವೈಟು. ಇದೂ ನಾನು ಕಟಿಂಗ್ಸಿಂದನೇ ಹಾಕಿದ್ದು. ನೋಡಿದ್ರೆ ಇಷ್ಟೂ ಇದು ಜೇಡ್ ಪ್ಲ್ಯಾಂಟ್ ಫ್ರೆಂಡ್ಸ್. ಇದ್ರ ನೇಮ್ ಗೊತ್ತಿಲ್ಲ, ಒಟ್ಟು ಇದು ತುಂಬ ಚೆನ್ನಾಗಿರುತ್ತೆ ಫ್ಲವರು. ಅದು ಬಿಟ್ಟ ಮೇಲೆ ನಾನು ಹೇಳ್ತೀನಿ ಫ್ರೆಂಡ್ಸ್ ಇದು ಯಾವುದಂತ. ನೋಡಿದ್ರೆ ಇಷ್ಟೂ ನಾನು ಫ್ರೆಂಡ್ಸ್, ಇದೇನು ಗೊತ್ತಾ, ದರ್ಬೆ. ನಾವು ಪೂಜೆಗಳಲ್ಲೆಲ್ಲ ಬಳಸ್ತಾರಲ್ಲ ಫ್ರೆಂಡ್ಸ್, ಈ ದರ್ಬೆ ನಾವು ಗ್ರಹಣದ ಕಾಲದಲ್ಲಿ ಇದನ್ನು ನಾವು ಬಳಸ್ತೀವಲ್ವ, ಆ ದರ್ಬೆ ನೋಡಿ. ಅಲ್ಲಿ ನಮ್ಮ ಫ್ರೆಂಡ್ ಮನೆಯಲ್ಲಿತ್ತು, ನಾನು ಎತ್ಕೊಂಡ್ಬಂದೆ. ಫ್ರೆಂಡ್ಸ್, ಇದು ನೋಡಿದ್ರೆ ಜೆರೇನಿಯಮ್ ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ. ಜೆರೇನಿಯಮ್ ಇವೆಲ್ಲ ಕಟಿಂಗ್ಸಲ್ಲೇ ಹಾಕಿ ನಾನು ಮಾಡ್ತೀನಿ. ನೋಡಿದ್ರೆ ಇದು ಒಂಥರ ಸೇವಂತಿಗೆ ವೆರೈಟಿ. ಇದೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಮೈಸೂರು ಮಲ್ಲಿಗೆ, ಸೆಂಟ್ ಮಲ್ಲಿಗೆ ಅಂತಾರೆ, ಮೈಸೂರು ಮಲ್ಲಿಗೆ ಅಂತಾರೆ ನೋಡಿ. ಮೈಸೂರು ಮಲ್ಲಿಗೆ, ಸೆಂಟ್ ಮಲ್ಲಿಗೆ ಅಂತಲೂ ಅದನ್ನು ಹೇಳ್ತಾರೆ. ಇದು ನೋಡಿ ಸ್ಪೈಡರ್ ಪ್ಲ್ಯಾಂಟ್. ಇದನ್ನು ನಾನು ಕಟಿಂಗ್ಸಲ್ಲೇ ಹಾಕಿದ್ದೆ ಫ್ರೆಂಡ್ಸ್. ಕೋಲಿಯಾಸಲ್ಲಿ ಎಷ್ಟು ಕಲರ್ಸ್, 4-5 ಕಲರ್ ನಾನು ಇದರಲ್ಲೇ ಮಾಡಿದ್ದೀನಿ ನೋಡಿ. ಗೋಲ್ಡನ್ ಗಲ್ಫಿಮಿಯಾ ಅಂತ ಇದ್ರ ಹೆಸರು ನೋಡಿ. ನಾನೆಲ್ಲ ಲಾಲ್ಬಾಗಲ್ಲ ಎಲ್ಲ ತೊಗೊಂಬಂದಿದ್ದೆ ಫ್ರೆಂಡ್ಸ್ ಇದನ್ನು. ಇದು ನೋಡಿ ರೋಸ್ ಕಡ್ಡಿಗಳು. ಈ ಥರನೇ ಇದರಲ್ಲೇ ನಾನು ಎಲ್ಲ ಕಟಿಂಗ್ಸನ್ನು ಮಾಡ್ಕೊಂಬರ್ತೀನಿ ನೋಡಿ. ಇದು ಒಂದು ಹೂವು ಬಿಟ್ಟ ಮೇಲೆ ಇದು ಗೊತ್ತಾಗುತ್ತೆ. ಇದೊಂದು ಕೋಲಿಯಾಸಲ್ಲಿ ಇದು ಒಂದು, ಮತ್ತು ಇದು ಸೇವಂತಿಗೆ,
ಇವೆಲ್ಲ 3-4 ವೆರೈಟಿ ಸೇವಂತಿಗೆ ಇದೆ ನೋಡಿ. ಇದೆಲ್ಲ ಸೇವಂತಿಗೆ ಇದೆ ನೋಡಿ, ರೂಟೆಲ್ಲ ಹಿಂಗೆ ಬಂದಿದೆ. ಹಾಗೆ ಫ್ರೆಂಡ್ಸ್, ನಾವು ಇದನ್ನೆಲ್ಲ ನಾವು ನರ್ಸರಿಯಿಂದ ತೊಗೊಂಡ್ರೆ ಕನಿಷ್ಠ ಅಂದ್ರೇ ಒಂದು 1000 ರುಪೀಸ್ ಆಗ್ತಿತ್ತು. ಒಂದೊಂದು 50 ರುಪೀಸು, 100 ರುಪೀಸು ಈ ಥರ ಎಲ್ಲ ಇರುತ್ತೆ ನೋಡಿ. ಇದು ನೋಡಿ ಎಲ್ಡರ್ಬೆರಿ, ನೋಡಿದ್ರೆ ಇದನ್ನು ನಾನು ಕಟಿಂಗ್ಸಲ್ಲಿ ಹಾಕಿದೆ ನೋಡಿ ಫ್ರೆಂಡ್ಸ್. ನೋಡಿದ್ರೆ ಇದಷ್ಟು ಈಸಿಯಾಗಿ ಬರೋ ಪ್ಲಾಂಟ್ ಯಾವುದೂ ಇಲ್ಲ ನೋಡಿ. ನೋಡಿ ಫ್ರೆಂಡ್ಸ್, ಇಷ್ಟು ಕಟಿಂಗ್ಸನ್ನು ನಾನು ಇದೇ ಥರ ನಾನು ಡಿಸೆಂಬರು, ಜನವರಿ, ನವಂಬರ್ ತಿಂಗಳಲ್ಲಿ ಕಟಿಂಗ್ಸುಗಳು ನಾವು ಹಾಕಬೇಕು. ಮತ್ತು ಆಗಸ್ಟು, ಜೂನ್, ಜುಲೈ, ಆಗಸ್ಟಲ್ಲಿ ಆವಾಗ್ಲೂ ಕಟಿಂಗ್ಸ್ ಹಾಕಬೇಕು. ಈಗಲೂ ಈ 3 ಮಂತ್ಸಲ್ಲೂ ಕಟಿಂಗ್ಸ್ ಹಾಕಿ ನಾವು ಎಲ್ಲ ಕಟಿಂಗ್ಸನ್ನು ನಾವು ನಮ್ಮ ಗಾರ್ಡನ್ನಲ್ಲೇ ಮಾಡ್ಕೋಬೋದು. ಯಾಕೆಂದರೆ ಎಲ್ಲ ನರ್ಸರಿಯಿಂದ ತಂದರೆ ತುಂಬ ದುಡ್ಡಾಗುತ್ತೆ ಅಲ್ವಾ. ನೋಡಿದ್ರೆ ನಾನು ಎಷ್ಟು ಮಾಡ್ತೀನಿ, ಇವಾಗಲೇ ಅಲ್ಲ ಫ್ರೆಂಡ್ಸ್, ನಾನು 7-8 ವರ್ಷದಿಂದನೂ ನಾನು ಇದೇ ಥರ ಕಟಿಂಗ್ಸಲ್ಲೇ ಎಲ್ಲ ಗಿಡಗಳನ್ನು ಮಾಡ್ತೀನಿ ಫ್ರೆಂಡ್ಸ್. ಇದು ನೋಡಿದ್ರೆ ಒಂದು ಚಿಕ್ಕ ಕಂಟೈನರ್ ನೋಡಿ. ಇದೇನು ಗೊತ್ತಾ, ಗಣಿಕೆ ಸೊಪ್ಪು. ಹೆಲ್ದಿ ನೋಡಿ ಹೇಗಿದೆ ಅಂತ. ಈಗ ಕಂಟೈನರ್ ನೋಡಿದ್ರೆ ಅದು ಒಂದು ಪಾಟಲ್ಲಿ ಬಂದಿದೆ, ಅದೇನಾಗಿದೆ, ರೂಟ್ ಒಳಗಡೆ ಹೋಗಿದೆ ನೋಡಿ. ಇದು ಮೇಲೆ ಎತ್ತಿದರೆ ಬರ್ತಾಯಿಲ್ಲ, ಇವಾಗ ಇದು ಮೇಲೆ ಎತ್ತಿದರೆ ಬರಲ್ಲ, ರೂಟು ಒಳಗಡೆ ಹೋಗಿದೆ. ಹಂಗಾಗಿ ಅದಕ್ಕೆ ಮಣ್ಣು ಸಿಕ್ತಲ್ವಾ, ಹಂಗಾಗಿ ಇದು ಇಷ್ಟು ದೊಡ್ಡದಾಗಿದೆ. ಅಷ್ಟು ಚಿಕ್ಕ ಕಂಟೈನರಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ. ಅದು ಕೆಳಗಡೆ ಪಾಟಿಂದ ಎಲ್ಲ ಸತ್ವ ತೊಗೊತಾ ಇದೆ ಫ್ರೆಂಡ್ಸ್. ಒಂದು ದಿನಕ್ಕೆ ನಮಗೆ ಆರಾಮಾಗಿ ಸಾಂಬಾರಾಗುತ್ತೆ, ಹಾಲು ಸಾರಾಗುತ್ತೆ ನೋಡಿ. ಇದು ಹಣ್ಣಿಗಿರಲಿ ಅಂತ ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ನೋಡಿದ್ರೆ ಎಷ್ಟು ಬಂದಿದೆ ನೋಡಿ. ಇಷ್ಟೆಲ್ಲ ನಮಗೆ ಬರಬೇಕಂದ್ರೆ ನಮ್ಮ ಸಾಯಿಲಿಂದ ಮಾತ್ರ ನಮ್ಮ ಗಿಡಗಳು ಈ ಥರ ಬರೋದು ಫ್ರೆಂಡ್ಸ್. ನೋಡಿದ್ರೆ ಇದೆಲ್ಲ ಕಟಿಂಗ್ಸಿಂದನೇ. ಎಷ್ಟಿದೆ ಗೊತ್ತಾ ಫ್ರೆಂಡ್ಸ್ ಇಲ್ಲಿ. ನಾನು ಅದನ್ನು ಒಂದಿನ ನೀವು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಇದನ್ನು ಸಪ್ರೇಟಾಗಿ ಒಂದಿನ ವೀಡಿಯೋ ಮಾಡ್ತೀನಿ. ಇವೆಲ್ಲ ನಾನು ಕಟಿಂಗ್ಸಿಂದನೇ ಮಾಡಿದ್ದು ನೋಡಿ. ನೋಡಿದ್ರೆ ಹೂವಾಗೂ ಬಿಡ್ತಾಯಿದೆ. ನೋಡಿದ್ರೆ ಕಂಟೈನರ್ ನೋಡಿ ಇಷ್ಟು ಎತ್ತರ ಆಗಿದೆ ನೋಡಿ ಕಂಟೈನರ್ ನೋಡಿ. ನೋಡಿ ಎಷ್ಟು ಹೆಲ್ದಿ ಆಗಿದೆ ನೋಡಿ ನಮ್ಮ ಗಿಡಗಳು. ಇದಂತೂ ಆ ಮೆಣಸಿನ ವನನೇ ಆಗ್ಬಿಟ್ಟಿದೆ, ಮೆಣಸಿನ ವನ. ನೋಡಿದ್ರೆ ಫ್ರೆಂಡ್ಸ್, ಗೊಂಚಲು ನೋಡಿದ್ರೆ ಎಷ್ಟು ಗೊಂಚಲು ಬಂದಿದೆ ಅಂತ ನೋಡಿ. ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೆ, ಅದನ್ನು ನೋಡಲಿಕ್ಕೆ ಒಂದು ಚೆಂದ ಫ್ರೆಂಡ್ಸ್. ನೋಡಿ, ತೋಟ, ಮೆಣಸಿನ ತೋಟ ನೋಡಿದ್ರೆ ಗೊಂಚಲು ನೋಡಿ.